ದ್ವಾದಶ ಸ್ತೋತ್ರದ ಅರ್ಥಚಿಂತನೆಯ ಇಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಎರಡನೇ ಅಧ್ಯಾಯದಲ್ಲಿ ಒಟ್ಟು 5 ಶ್ಲೋಕಗಳನ್ನು ನೋಡಿದ್ದೇವೆ. ಮುಂದೆ 6ನೇ ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ನಾನು ಹೇಳ್ತೀನಿ, ನೀವಲ್ಲೇ ಹೇಳಿ. ಅಗುಣಾಯ ಗುಣೋದ್ರೇಕ ಸ್ವರೂಪಾಯಾಧಿಕಾರಿಣೆ ವಿದಾರಿತಾರಿ ಸಂಘಾಯ ವಾಸುದೇವಾಯ ತೇ ನಮಃ. ಈ ಒಂದು ಶ್ಲೋಕದಲ್ಲಿಯೂ ಕೂಡ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡ್ತಾ ಇದೆ, ಅವನ ಗುಣಗಳೇನು ಅಂತ. ಇಲ್ಲಿ ಮೊದಲ ಶಬ್ದ ಅಗುಣಾಯ ಅಂತ. ಅಗುಣಾಯ ಶಬ್ದಕ್ಕೆ ಮೇಲ್ನೋಟದ ಅರ್ಥ ನೋಡಿದ್ರೆ ಗುಣಾಯ ಅಂತ ಹೇಳಿ ಗುಣ ಇರುವವನಿಗೆ ಅಂತ. ಅಗುಣಾಯ, ಯಾರಲ್ಲಿ ಗುಣ ಇಲ್ಲವೋ ಅವನು ಅಗುಣ ಅಂತ ಅರ್ಥ. ಇಲ್ಲಿ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು, ಅಗುಣಾಯ ಅಂತ, ಗುಣ ಇಲ್ಲದೆ ಇರುವವನು ಅಂತ. ನಾವು ನೋಡಿದ್ರೆ ವಾಸ್ತವಿಕವಾಗಿ ಪರಮಾತ್ಮನನ್ನು ಅನಂತ ಗುಣ ಪರಿಪೂರ್ಣ ಅಂತ ಅವನನ್ನು ಸ್ತೋತ್ರ ಮಾಡ್ತೇವೆ, ಉಪಾಸನೆ ಮಾಡ್ತೇವೆ. ಆದರೆ ಇಲ್ಲಿ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಅಗುಣಾಯ ಅಂತ. ಹಾಗಾದ್ರೆ ಅಗುಣಾಯ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಕೇವಲ ಗುಣ ಇಲ್ಲದೆ ಇರುವವನು ಅಂತ ಅರ್ಥ ಅಲ್ಲ. ಈ ಪ್ರಾಕೃತಿಕವಾದಂತಹ ಗುಣಗಳು ಅಂತ ಹೇಳಿದ್ರೆ, ನಮಗೆಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇರುತ್ತೆ. ಒಬ್ಬರಲ್ಲಿ ಸತ್ವಗುಣ ಇರುತ್ತೆ, ಕೆಲವೊಬ್ಬರಲ್ಲಿ ರಜೋಗುಣ, ರಾಜಸರು ಅಂತ, ಇನ್ನು ಕೆಲವೊಬ್ಬರಲ್ಲಿ ತಮೋ ಗುಣ ಅಂತ ಇರುತ್ತೆ. ಇದೆಲ್ಲವೂ ಕೂಡ ನಮಗೆ ಈ ಪ್ರಕೃತಿಯ ಸಂಬಂಧದಿಂದ ಬಂದಿದ್ದು. ಆದರೆ ಪರಮಾತ್ಮನಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಈ 3 ಗುಣಗಳು ಇಲ್ಲ ಅಂತೆ. ಸತ್ವ ರಜೋ ತಮೋ ಗುಣಗಳು ಯಾವುದೂ ಕೂಡ ಪ್ರಾಕೃತಿಕವಾದಂತಹ ಗುಣಗಳು ಅವನಲ್ಲಿ ಇಲ್ಲ. ಪ್ರಾಕೃತಿಕವಾದಂತಹ ಗುಣಗಳು ನಮಗೆ ಬರುವಂಥದ್ದು. ಆದ್ರೆ ಪರಮಾತ್ಮ ಹಾಗಲ್ಲ. ಅವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೇ ರೀತಿಯಾಗಿರುವಂತಹ ವ್ಯಕ್ತಿ. ಹಾಗಾಗಿ ಅವನಿಗೇನಿಲ್ಲ ಈ ಗುಣಗಳು ಬರುವುದು, ಗುಣಗಳು ಹೋಗುವುದು ಅಂತ ಇಲ್ಲ. ಎಲ್ಲಾ ಸದ್ಗುಣಗಳು ಯಾವಾಗಲೂ ಇರ್ತವೆ. ಹಾಗಾಗಿ ಪರಮಾತ್ಮ ಏನಾದ ಅಗುಣಾಯ ಅಂತ. ಅವನಲ್ಲಿ ಈ ಸತ್ವಗುಣ, ರಜೋಗುಣ, ತಮೋಗುಣ ಎಂಬಂತಹ ಪ್ರಾಕೃತಿಕವಾದಂತಹ ಗುಣಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಮಹಾಭಾರತದಲ್ಲಿ ಪ್ರಾರಂಭದಲ್ಲಿ ಮಂಗಳಾಚರಣೆ ಮಾಡಬೇಕಾದ್ರೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ಒಂದೇ ಭವಗ್ನ ಅಮರಾಸುರ ಸಿದ್ಧ ವಂದ್ಯಂ ಅಂತ ಅಲ್ಲಿ ವೇದವ್ಯಾಸ ದೇವರು ಕೂಡ ಹೇಳ್ಬೇಕಾದ್ರೆ ತ್ರೈಗುಣ್ಯವರ್ಜಿತಂ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಪರಮಾತ್ಮನಲ್ಲಿ ಈ ಪ್ರಾಕೃತಿಕವಾದಂತಹ, ಅಂದ್ರೆ ಏನು, ನಮಗೆ ಇರುವಂತಹ ಲಿಂಗ ದೇಹ ಅಂತ ಇದೆ, ಅದಾದ್ಮೇಲೆ ಸ್ವರೂಪಭೂತ ದೇಹ ಅಂತ ಇದೆ, ಅದಾದ್ಮೇಲೆ ಈ ಒಂದು ಸ್ಥೂಲ ಶರೀರ, ಕಣ್ಣಿಗೆ ಕಾಣುವಂತಹ ಈ ಚರ್ಮ, ರಕ್ತ, ಮಾಂಸದಿಂದ ಕೂಡಿದಂತಹ ಈ ಶರೀರ ಇದೆ. ಪರಮಾತ್ಮನಿಗೆ ಇದ್ಯಾವುದೂ ಶರೀರ ಇಲ್ಲ. ಅವನದ್ದು ನಮ್ಮನ್ನೇ ಕೇಳಿದಂತೆ ಸ್ವರೂಪಭೂತ ಶರೀರ. ನಮಗಾದ್ರೆ ನಾವು ಬೇರೆ, ಆತ್ಮ ಬೇರೆ, ನಮ್ಮ ದೇಹ ಬೇರೆ. ಆದರೆ ಪರಮಾತ್ಮನಿಗೆ ಹಾಗಲ್ಲ. ಪರಮಾತ್ಮನೇ, ಆತ್ಮನೇ ದೇಹ, ಅವನನ್ನು ಬಿಟ್ಟು ಇನ್ನೊಂದು ದೇಹ ಅಂತ ಇಲ್ಲ. ಹೀಗೆ ಅಂತಹ ಪರಮಾತ್ಮನಿಗೆ ಈ ಪ್ರಾಕೃತಿಕವಾದಂತಹ ಗುಣಗಳು ಕೂಡ ಇಲ್ಲ. ಹಾಗಾಗಿ ಅವನಿಗೆ ಅಗುಣ ಅಂತ ಹೆಸರು.
ಹಾಗಂತ ಗುಣನೇ ಇಲ್ಲ ಅಂತ ನಾವು ಉಪಾಸನೆ ಮಾಡಬಾರ್ದು. ಮತ್ತೇನಾಗಿದ್ದಾನೆ ಅವನು? ಗುಣೋದ್ರೇಕ ಸ್ವರೂಪಾಯ ಅಂತ. ಗುಣೋದ್ರೇಕ ಸ್ವರೂಪ ಅಂತ ಹೇಳಿದ್ರೆ ಇರುವಂತಹ ಗುಣಗಳು ಉದ್ರೇಕ ಆಗೋದು, ಹೊರಗಡೆ ಬರುವುದು. ಹೇಗೆ ಅಂದ್ರೆ ಪರಮಾತ್ಮ ಏನಾಗಿದ್ದಾನೆ, ಅವನಲ್ಲಿ ಈ ಗುಣಗಳಿಲ್ಲ. ನಮ್ಮಲ್ಲಿರುವಂತಹ ಸಾಮಾನ್ಯ ಸಾತ್ವಿಕ, ರಾಜಸ, ತಾಮಸ ಗುಣಗಳಿಲ್ಲ. ಆದರೆ ಅವನಲ್ಲಿ ಅವನದ್ದೇ ಸ್ವರೂಪದಲ್ಲಿ ಇರುವಂತಹ, ಒಳಗಡೆನೇ ಇರುವಂತಹ ಜ್ಞಾನ, ಆನಂದ, ಬಲ, ಐಶ್ವರ್ಯ ಮುಂತಾದಂತಹ ಅನೇಕ ಗುಣಗಳು ಆ ಪರಮಾತ್ಮನಲ್ಲಿ ಇವೆ. ಅವು ಯಾವಾಗಲೂ ಕೂಡ ಅಭಿವೃದ್ಧಿಯಲ್ಲೇ ಇರ್ತವೆ. ಅರ್ಥಾತ್ ಕಡಿಮೆಯಾಗೋದು, ಜಾಸ್ತಿ ಆಗೋದು ಅಂತ ಇಲ್ಲ. ಜ್ಞಾನಾನಂದ ಮುಂತಾದಂತಹ ಎಲ್ಲ ಗುಣಗಳು ಕೂಡ ಪರಿಪೂರ್ಣವಾಗಿ ಪರಮಾತ್ಮನಲ್ಲಿ ಇವೆ. ಅಷ್ಟು ಮಾತ್ರ ಅಲ್ಲ, ಅದೇ ಅವನ ಸ್ವರೂಪ ಆಗಿದೆ ಅಂತ. ಅಂದರೆ ಪರಮಾತ್ಮ, ಅವನ ದೇಹ ಹೇಗಿದೆ ಅಂತ ಹೇಳಿದ್ರೆ ಗುಣಗಳೇ ಅವನ ದೇಹವಾಗಿ ಇದ್ದಾವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತಹ ಗುಣ ಉದ್ರೇಕ ಸ್ವರೂಪಾಯ, ಪರಮಾತ್ಮನ ಸ್ವರೂಪ ಹೇಗಿದೆ, ಜ್ಞಾನಾನಂದಾದಿ ಗುಣಗಳಿಂದಾಗಿ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮ ಆದಿಕಾರಿಣೆ ಅಂತ. ಕಾರಿ ಅಂತ ಹೇಳಿದ್ರೆ ಮಾಡುವವನು ಅಂತ. ಕಾರಿಣೆ ಅಂದ್ರೆ ಮಾಡುವವನಿಗೆ. ಆದಿಕಾರಿಣೆ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಇಡೀ ಜಗತ್ತಿನ ಆದಿ. ಆದಿ ಅಂತ ಹೇಳಿದ್ರೆ ಸೃಷ್ಟಿ ಅಂತ. ಇಡೀ ಜಗತ್ತಿನ ಸೃಷ್ಟಿಗೆ ಪ್ರಧಾನ ಕಾರಣ ಯಾರು? ಅದು ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಪ್ರಧಾನ ವ್ಯಕ್ತಿ. ಹಾಗಾಗಿ ಪರಮಾತ್ಮ ಆದಿಕಾರಿಣೆ, ಸೃಷ್ಟಿಗೆ ಕಾರಣವಾದವನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು, ಆದಿ ಅಂತ ಚತುರ್ಮುಖ ಬ್ರಹ್ಮದೇವರಿಗೆ ಕರೀತಾರೆ. ಯಾಕೆಂದ್ರೆ ಅವರು ಆದಿ ಜೀವ. ಎಲ್ಲ ಜೀವರಿಗಿಂತ ಮೊದಲು ಅವತಾರವನ್ನು ಮಾಡಿದವರು, ಹುಟ್ಟಿದವರು ಅದು ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ನಾಭಿ ಕಮಲದಿಂದ, ಆ ಹೊಕ್ಕಳಿನಲ್ಲಿ ಇದ್ದಂತಹ ಕಮಲದಿಂದಾಗಿ ಹೊರಗೆ ಬಂದವರು ಬ್ರಹ್ಮದೇವರು. ಹಾಗಾಗಿ ಅವರಿಗೆ ಆದಿ ಅಂತ ಹೆಸರು. ಅದಕ್ಕೆ ನಾವು ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತೀವಿ ಆದ್ಯ ಬ್ರಹ್ಮಣ ಅಂತ. ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಧೆ ಅಂತ ಹೇಳ್ತೀವಿ. ಅಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ? ಆದ್ಯ ಬ್ರಹ್ಮಣ ಅಂತ. ಆದ್ಯ ಅಂತ ಹೇಳಿದ್ರೆ ಮೊದಲು ಅವತಾರ ಮಾಡಿದವನು. ಆದೌ ಭವಃ ಆದ್ಯ ಅಂತ. ಹಾಗಾಗಿ ಬ್ರಹ್ಮದೇವರಿಗೆ ಆದ್ಯ, ಆದಿ, ಆದ್ಯ ಅಂತ ಹೆಸರಿದೆ. ಪರಮಾತ್ಮ ಏನಾಗಿದ್ದಾನೆ? ಆದಿಕಾರಿಣಿ. ಆ ಚತುರ್ಮುಖ ಬ್ರಹ್ಮದೇವರಿಗೂ ಕಾರಣನಾದಂಥವನು ಪರಮಾತ್ಮ. ಅವನನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತಹ ಆದಿಕಾರಿಣೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ವಿದಾರಿತಾರಿ ಸಂಘಾಯ. ವಿದಾರಿತ, ಅರಿ, ಸಂಘಾಯ ಅಂತ 3 ಪದಗಳಿವೆ. ಸಂಘ ಅಂತ ಹೇಳಿದ್ರೆ ಸಮೂಹ, ನಿಮ್ಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಅರಿ ಅಂತ ಹೇಳಿದ್ರೆ ಶತ್ರುಗಳು ಅಂತ. ಅರಿ ಅಂತ ಹೇಳಿದ್ರೆ ಶತ್ರುಗಳು, ಸಂಘ ಅಂತ ಹೇಳಿದ್ರೆ ಸಮೂಹ. ಅಂದ್ರೆ ಶತ್ರುಗಳ ಸಮೂಹವನ್ನು ಪರಮಾತ್ಮ ಏನ್ ಮಾಡಿದ್ದಾನೆ? ವಿದಾರಿತ ಅಂತ. ದಾರಿತ ಅಂತ ಹೇಳಿದ್ರೆ ನಾಶ ಮಾಡುವುದು, ವಿದಾರಿತ ಅಂತ ಹೇಳಿದ್ರೆ ಚೆನ್ನಾಗಿ ನಾಶ ಮಾಡುವುದು ಅಂತ. ಅಂದ್ರೆ ನಾವು ನಮ್ಮ ಶತ್ರುಗಳನ್ನು ನಾಶ ಮಾಡ್ತೇವೆ. ನಮ್ಮ ಒಳಗಡೆ ಇರುವಂತಹ ಕಾಮ, ಕ್ರೋಧ ಎಂಬಂತಹ ಶತ್ರುಗಳನ್ನು ಕೆಲವೊಮ್ಮೆ ಕಂಟ್ರೋಲ್ ಮಾಡ್ಕೊಂಡಿರ್ತೇವೆ. ಅದೇ ಮತ್ತೆ ಕೆಲವೊಮ್ಮೆ ಮತ್ತೆ ಪುನಃ ವಾಪಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಅದೇ ರೀತಿ ಹೊರಗಿನ ಶತ್ರುಗಳು ಆಗಬಹುದು. ಅವರೊಂದು ದೂರ ಓಡಿಸಿರ್ತೇವೆ, ಮತ್ತೆ ಹೇಗೋ ಒಂದು ರೀತಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಆದರೆ ಪರಮಾತ್ಮನ ನಾಶ ಆ ರೀತಿ ಅಲ್ಲ ಅಂತೆ. ಅವನು ವಿದಾರಿತ, ವಿಶಿಷ್ಟವಾಗಿ ಒಮ್ಮೆ ನಾಶ ಮಾಡಿದರೆ ಅವರು ತನ್ನ ಹತ್ತಿರ ಬರಬಾರದು. ಆ ರೀತಿಯಾಗಿ ಪರಮಾತ್ಮ ಎಲ್ಲ ಶತ್ರುಗಳನ್ನು ಕೂಡ ಚೆನ್ನಾಗಿ ನಾಶ ಮಾಡ್ತಾನೆ. ಒಂದು ಅರ್ಥ, ಪರಮಾತ್ಮ ತನ್ನ ಶತ್ರುಗಳನ್ನು, ರಾಕ್ಷಸಾದಿಗಳನ್ನು ನಾಶ ಮಾಡ್ತಾನೆ. ಅದೇ ರೀತಿಯಾಗಿ
ಆ ಪರಮಾತ್ಮನನ್ನು ನಾವು ಚೆನ್ನಾಗಿ ಉಪಾಸನೆ ಮಾಡಿದರೆ ನಮ್ಮ ಶತ್ರುಗಳನ್ನು ಕೂಡ ಪರಮಾತ್ಮ ನಾಶ ಮಾಡ್ತಾನೆ ಅಂತ. ನಮ್ಮ ಶತ್ರುಗಳು ಅಂತ ಹೇಳಿದ್ರೆ ಹೊರಗಿನ ಶತ್ರುಗಳು. ಅದೇ ರೀತಿ ನಮ್ಮ ಒಳಗಡೆನೆ ಇರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬಂತಹ 6 ಶತ್ರುಗಳು, ಅವರನ್ನು ಕೂಡ ಪರಮಾತ್ಮ ಚೆನ್ನಾಗಿ ನಾಶ ಮಾಡ್ತಾನೆ. ಚೆನ್ನಾಗಿ ನಾಶ ಅಂತ ಹೇಳಿದ್ರೆ ಇನ್ನೊಮ್ಮೆ ಬರದೇ ಇರೋ ತರ ನಾಶ ಮಾಡ್ತಾನೆ. ಯಾವಾಗ ನಾವು ಪರಮಾತ್ಮನನ್ನು ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಉಪಾಸನೆ ಮಾಡಿದಾಗ ಅಂತಹ ಶತ್ರುಗಳನ್ನು ನಾಶ ಮಾಡುವಂತಹ ವಾಸುದೇವಾಯ ತೇ ನಮಃ, ವಾಸುದೇವ ರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಹೀಗೆ ಅಗುಣಾಯ, ಪ್ರಾಕೃತಿಕವಾದಂತಹ ಗುಣಗಳು ಇಲ್ಲದೆ ಇರುವಂತಹವನು ಪರಮಾತ್ಮ. ಮತ್ತು ಗುಣೋದ್ರೇಕ ಸ್ವರೂಪಾಯ, ಜ್ಞಾನ, ಆನಂದ ಮುಂತಾದಂತಹ ಅನೇಕ ಸದ್ಗುಣಗಳಿಂದಾಗಿ ತುಂಬಿದವನು, ಸದ್ಗುಣಗಳೇ ದೇಹವಾಗಿ ಉಳ್ಳವನು ಅಂತ. ಮತ್ತೆ ಆದಿಕಾರಿಣೆ, ಜಗತ್ತಿನ ಆದಿಗೆ, ಸೃಷ್ಟಿಗೆ ಕಾರಣನಾದವನು. ಮತ್ತು ಆದಿ ಜೀವನಾದಂತಹ ಚತುರ್ಮುಖ ಬ್ರಹ್ಮದೇವರು, ಅವರ ಸೃಷ್ಟಿಗೂ ಕಾರಣನಾದಂತಹವನು ಪರಮಾತ್ಮ. ವಿದಾರಿತ ಅರಿಸಂಘಾಯ, ಎಲ್ಲ ಶತ್ರುಗಳನ್ನು, ಶತ್ರುಗಳ ಸಮೂಹವನ್ನೇ ನಾಶ ಮಾಡುವಂತವನು. ಅವರನ್ನು ಉಪಾಸನೆ ಮಾಡುವಂತಹ ತನ್ನ ಭಕ್ತರಿಗೆ ಅವರ ಶತ್ರುಗಳನ್ನು ಕೂಡ ನಾಶ ಮಾಡುವಂಥವನು. ಅಂತಹ ವಾಸುದೇವಾಯ ತೇ ನಮಃ, ವಾಸುದೇವ ರೂಪಿಯಾದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಎಂಬುದಾಗಿ ಮಧ್ವಾಚಾರ್ಯರು ಈ ಒಂದು 6ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆದಿಕಾರಿಣೆ ಅಂತ ಹೇಳಿದ್ದಾರೆ, ಸೃಷ್ಟಿಯನ್ನು ಮಾಡುವವನು ಅಂತ. ಅದೇ ರೀತಿಯಾಗಿ ಇದನ್ನೇ ಭಾಗವತದಲ್ಲಿ ಎಲ್ಲ ಬೇಕಾದ್ರೆ ಸೃಷ್ಟಿ ಸ್ಥಿತ್ಯಪ್ಯಯ ನಿಯತಿ ದೃಶ್ಯತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಎಂಬುದಾಗಿ ಪರಮಾತ್ಮ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡುವವನು ಅಂತ ಹೇಳಿದ್ದಾರೆ. ಮತ್ತೆ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಜ್ಞಸ್ವರಾಟ್ ಎಂಬುದಾಗಿ ಅಲ್ಲಿಯೂ ಕೂಡ ಪರಮಾತ್ಮ ಸೃಷ್ಟಿ ಮಾಡುವವನು ಅಂತ. ಮತ್ತೆ ಬ್ರಹ್ಮಸೂತ್ರದ ಮೊದಲ ಸೂತ್ರವೇನೆ ಜನ್ಮಾದ್ಯಸ್ಯ ಯತಃ ಅಂತ. ಹೀಗೆ ಅನೇಕ ಕಡೆ ಶಾಸ್ತ್ರದಲ್ಲಿ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಹೇಳಿದ್ದಾರೆ ಅಗುಣಾಯ, ಅಂದ್ರೆ ಪ್ರಾಕೃತಿಕ ಗುಣ ಇಲ್ಲದೆ ಇರುವವನು ಅಂತ ಹೇಳಿದ್ದಾರೆ. ಅದನ್ನು ವಿಷ್ಣು ಸಹಸ್ರನಾಮದಲ್ಲಿ ಅಣುರ್ಬೃಹತ್ ಕೃಶಸ್ಥೂಲ ಗುಣಭೃತ್ ನಿರ್ಗುಣೋ ಮಹಾನ್ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಇದರಲ್ಲಿ ಬರುವಂತಹ ಅನೇಕ ಅಂಶಗಳು ಭಾಗವತ, ಮಹಾಭಾರತ ಅನೇಕ ಕಡೆ ಬರ್ತವೆ. ಇದು ಈ ಶ್ಲೋಕದ ಚಿಂತನೆ. ಮುಂದಿನ ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಆದಿ ದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ ಅನಾದ್ಯಜ್ಞಾನಪಾರಾಯ ನಮೋ ವರವರಾಯತೆ. ಇಲ್ಲಿ ಆದಿದೇವಾಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದಿದೇವ ಶಬ್ದಕ್ಕೆ ಒಟ್ಟು 2 ರೀತಿಯ ಅರ್ಥ. ಒಂದು ಆದಿ ಅಂತ ಹೇಳಿದ್ರೆ ಮೊದಲು ಅಂತ, ಅಂದ್ರೆ ಪರಮಾತ್ಮ ಮೊದಲ ದೈವ, ಅಂದ್ರೆ ಎಲ್ಲ ದೇವತೆಗಳಿಗಿಂತ ಸರ್ವೋತ್ತಮನಾದಂತಹ ದೇವತೆ. ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಸರ್ವೋತ್ತಮನಾದಂತಹ ಪರಮಾತ್ಮ ಎಂಬುದಾಗಿ ಆದಿದೇವಾಯ ಶಬ್ದಕ್ಕೆ ಅರ್ಥ. ಇನ್ನೊಂದು ರೀತಿಯ ಅರ್ಥ, ದೇವ ಅನ್ನುವಂತಹ ಶಬ್ದ ಹುಟ್ಟಿದ್ದು ಹೇಗೆ ಅಂದ್ರೆ ಅದು ಶಬ್ದ ಮೂಲ ಹೇಗೆ ಅಂದ್ರೆ ದಿವ್ ಕ್ರೀಡಾಯಾಮ್ ಎಂಬುದಾಗಿ ಧಾತು. ಹಾಗಾಗಿ ದೇವ ಶಬ್ದಕ್ಕೆ ಕ್ರೀಡಿಸುವವನು ಎಂಬುದಾಗಿ ಅರ್ಥ. ಇಲ್ಲಿ ಆದಿದೇವಾಯ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ಆದಿಯಲ್ಲಿ, ಅಂದರೆ ಸೃಷ್ಟಿ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಪರಮಾತ್ಮ ಅವನೇ ಮಾಡ್ತಾನೆ ಅಂತ ಹೇಳಿದ್ರೆ ದೇವ
ಅಂದ್ರೆ ಕ್ರೀಡಿಸ್ತಾ ಇರ್ತಾನೆ ಅಂತ. ಎಲ್ಲಿ ಕ್ರೀಡಿಸ್ತಾ ಇರ್ತಾನೆ ಅಂತ ಹೇಳಿದ್ರೆ, ಆ ಪ್ರಳಯ ಕಾಲದ ನೀರಿನಲ್ಲಿ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಒಂದು ಆಲದ ಎಲೆಯನ್ನಾಗಿ ಮಾಡಿಕೊಂಡು ತಾನು ಚಿಕ್ಕ ಮಗುವಿನ ರೂಪವನ್ನು ಧರಿಸಿ ತನ್ನ ಕಾಲಿನ ಹೆಬ್ಬೆಟ್ಟನ್ನು ತನ್ನ ಕೈಯಿನ ಹೆಬ್ಬೆಟ್ಟಿಂದ ಹಿಡ್ಕೊಂಡು ತಾನದನ್ನ ಚೀಪ್ತಾ ಇರ್ತಾನೆ ಎಂಬುದಾಗಿ ಕೇಳ್ತೇವೆ. ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ. ಹಾಗಾಗಿ ಆದಿದೇವಾಯ ಅಂತ ಹೇಳಿದ್ರೆ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಪ್ರಳಯದ ನೀರಿನಲ್ಲಿ ಕ್ರೀಡಿಸುತ್ತಾ ಇರುವವನು ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂತಹ ಪರಮಾತ್ಮ ದೇವಾನಾಂ ಪತಯೇ, ಎಲ್ಲ ದೇವಾನುದೇವತೆಗಳಿಗೂ ಕೂಡ ಪತಿಯಾಗಿದ್ದಾನೆ. ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಪತಿ ಅನ್ನೋ ಶಬ್ದವನ್ನ ಗಂಡ ಅನ್ನುವಂತಹ ಅರ್ಥದಲ್ಲಿ ಮಾತ್ರ ಬಳಸ್ತೇವೆ. ಆದರೆ ಪತಿ ಶಬ್ದಕ್ಕೆ ಅರ್ಥ ರಕ್ಷಣೆ ಮಾಡುವವನು ಎಂಬುದಾಗಿ ಅರ್ಥ, ಒಡೆಯ ಎಂಬುದಾಗಿ ಅರ್ಥ. ಹಾಗಾಗಿ ಪರಮಾತ್ಮ ದೇವಾನಾಂ ಪತಯೇ, ಸಕಲ ದೇವಾನುದೇವತೆಗಳಿಗೂ ಕೂಡ ಪತಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ, ಅವರನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಅರ್ಥ. ಅದೇ ರೀತಿ ಸಾಧಿತಾರಯೇ ಅಂತ. ಸಾಧಿತಾರಯೇ ಶಬ್ದಕ್ಕೆ ಅರ್ಥ ಸಾಧಿತ ಅಂತ ಹೇಳಿದರೆ ನಾಶ ಮಾಡುವುದು ಅಂತ, ಸಂಹಾರ ಮಾಡುವುದು. ಅರಯೇ ಅಂತ ಹೇಳಿದ್ರೆ ಅರಿಗಳು ಅಂತ ಹೇಳಿ ಶತ್ರುಗಳು. ಸಾಧಿತಾರಯೇ ಶತ್ರುಗಳನ್ನು ನಾಶ ಮಾಡಿದವನಿಗೆ ಅಂತ. ಎಲ್ಲ ವಿಧವಾದಂತಹ ಶತ್ರುಗಳನ್ನು ನಾಶ ಮಾಡಿದವನಿಗೆ. ಇನ್ನೊಂದು ಪ್ರಧಾನ ಅಂಶ ಅನಾದಿ ಅಜ್ಞಾನ ಪಾರಾಯ ಅಂತ. ಅನಾದ್ಯಜ್ಞಾನ ಪಾರಾಯ ಶಬ್ದಕ್ಕೆ ಅರ್ಥ ಪಾರ ಅಂದ್ರೆ ತೀರ ಎಂಬುದಾಗಿ ಅರ್ಥ. ಪಾರ ಅಂದ್ರೆ ತೀರ ಅಂತ ಅರ್ಥ. ಸಮುದ್ರದ ತೀರ ಇರುತ್ತೆ, ನದಿಯ ತೀರ ಇರುತ್ತೆ, ಅದಕ್ಕೆಲ್ಲ ಪಾರ ಅಂತ ಹೆಸರು. ಪರಮಾತ್ಮ ಏನಾಗಿದ್ದಾನೆ, ಪಾರ ಆಗಿದ್ದಾನೆ, ಅರ್ಥಾತ್ ತೀರ ಆಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಯಾವುದಕ್ಕೆ ತೀರ ಆಗಿದ್ದಾನೆ ಅಂತ ಹೇಳಿದ್ರೆ ಅನಾದಿ ಅಜ್ಞಾನ ಪಾರಾಯ. ಅಂದರೆ ನಮ್ಮ ಜೊತೆಗೆ ಅನಾದಿ ಕಾಲದಿಂದ, ಅರ್ಥಾತ್ ತುಂಬಾ ಮುಂಚೆಯಿಂದ ನಮ್ಮ ಜೊತೆ ಇರುವುದು ಯಾವುದು ಅಂತ ಹೇಳಿದ್ರೆ ಅದು ಅಜ್ಞಾನ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಇರುವುದು ಅಜ್ಞಾನ. ಅದರಿಂದಾಗಿಯೇನೆ ನಮಗೆ ಅನೇಕ ಯೋನಿಗಳಲ್ಲಿ, ಮಾನವನಾಗಿ, ಪಕ್ಷಿಗಳಾಗಿ, ಪ್ರಾಣಿಗಳಾಗಿ, ಗಿಡ ಮರಗಳಾಗಿ ಅನೇಕ ಯೋನಿಗಳಲ್ಲಿ ನಾವು ಹುಟ್ಟುತ್ತಾ ಇದ್ದೇವೆ. ಅದಕ್ಕೆ ಕಾರಣ ನಮ್ಮ ಜೊತೆಗೆ ಅನಾದಿಯಾಗಿರುವಂತಹ ಅಜ್ಞಾನ. ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಆ ಅಜ್ಞಾನವನ್ನು ದಾಟುವುದು ಹೇಗೆ, ಗೆಲ್ಲುವುದು ಹೇಗೆ ಅಂದ್ರೆ ಪರಮಾತ್ಮನ ಪಾದವನ್ನು ಹಿಡಿದಾಗ ಮಾತ್ರ ಅನಾದಿಯಾದಂತಹ ಈ ಅಜ್ಞಾನವೆಂಬಂತಹ ಸಮುದ್ರವನ್ನು ದಾಟ್ಲಿಕ್ಕೆ ಸಾಧ್ಯ ಅಂತ. ಅಂದ್ರೆ ಪರಮಾತ್ಮನ ಅನುಗ್ರಹದಿಂದಾಗಿ ಮಾತ್ರ ಈ ಸಂಸಾರ ಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಸಮುದ್ರದ ಮಧ್ಯದಲ್ಲಿ ಬಿದ್ದಿರ್ತೇವೆ. ಆವಾಗ ನಾವು ಬದುಕಿ ಉಳಿದಿವಿ ಅಂತ ನಮಗೆ ಸಮಾಧಾನ ಆಗೋದು ಯಾವಾಗ, ತೀರವನ್ನು ಮುಟ್ಟಿದಾಗ. ಒಂದು ದಡವನ್ನು ಸೇರಿದರೆ ಅಪ್ಪ ನಾವು ಬದುಕುಳಿದ್ವಿ ಅಂತ ಸಮಾಧಾನ ಆಗುತ್ತೆ. ಹಾಗೆ ಈ ಸಂಸಾರವೆಂಬಂತಹ ಸಮುದ್ರವನ್ನು ನಾವು ದಾಟಬೇಕು, ಇದರಿಂದ ನಾವು ಉದ್ಧಾರ ಆದ್ವಿ ಅಂತ ಅನ್ಸೋದು ಯಾವಾಗ ಅಂದ್ರೆ ಈ ಸಂಸಾರ ಸಮುದ್ರದ ತೀರವನ್ನು ಮುಟ್ಟಿದಾಗ. ಈ ಸಂಸಾರ ಸಮುದ್ರದ ತೀರ ಯಾರು ಅಂತ ಹೇಳಿ ಅದೇ ಪರಮಾತ್ಮ ಅಂತ. ಅಂದ್ರೆ ಪರಮಾತ್ಮನನ್ನು ನಾವು ಚೆನ್ನಾಗಿ ಗಟ್ಟಿಯಾಗಿ ಹಿಡಿದರೆ ಪರಮಾತ್ಮ ಏನ್ ಮಾಡ್ತಾನೆ, ನಮ್ಮನ್ನು ಈ ಸಂಸಾರ ಎಂಬಂತಹ ಸಮುದ್ರದಿಂದಾಗಿ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅನಾದಿ ಅಜ್ಞಾನ ಪಾರಾಯ, ಅನಾದಿಯಾಗಿ ನಮ್ಮ ಜೊತೆನೇ ಇರುವಂತಹ ಈ ಒಂದು ಸಂಸಾರವೆಂಬ ಅಜ್ಞಾನವನ್ನು, ಅಜ್ಞಾನದಿಂದ ಬರುವಂಥದ್ದು ಸಂಸಾರ, ಇದಕ್ಕೆ ತೀರದಂತೆ ಇರುವವನು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಸಂಸಾರ ಎಂಬಂತಹ ಸಮುದ್ರ ಅಂತ ಕೇಳಿದ್ವಿ. ಸಮುದ್ರ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಮುದ್ರಾ ಅಂತ ಹೇಳಿದ್ರೆ ತೀರ ಅಂತ ಅರ್ಥ. ಯಾವುದಕ್ಕೆ ಮುದ್ರೆ ಇದೆಯೋ ಅದು ಸಮುದ್ರ ಅಂತ, ಅರ್ಥಾತ್ ಯಾವುದಕ್ಕೆ ತೀರ ಇದೆನೋ ಅದಕ್ಕೆ ಸಮುದ್ರ ಅಂತ ಕರೀತಾರೆ. ತೀರ ಯಾವುದಕ್ಕಿದೆ, ನದಿಗಿದೆ, ಸರೋವರಕ್ಕಿದೆ, ಕೆರೆಗಿದೆ, ಹಾಗೆ ಸಮುದ್ರಕ್ಕೂ ತೀರ ಇದೆ.
ಅರೆ ಸಮುದ್ರಕ್ಕೆ ಮಾತ್ರ ಯಾಕೆ ಆ ರೀತಿಯಾಗಿ ಸ್ಪೆಷಲ್ ಆಗಿ ತೀರ ಇರುವುದು ಅಂತ ಸಮುದ್ರ ಅಂತ ನಾಮಕರಣ ಮಾಡಿದ್ರು ಅಂದ್ರೆ, ಸಾಮಾನ್ಯವಾಗಿ ನಾವು ಒಂದು ನದಿಯ ಈ ಕಡೆ ನಿಂತಾಗ, ಈ ಕಡೆ ದಡದಲ್ಲಿ ನಿಂತಾಗ ಆ ಕಡೆ ದಡ ನಮಗೆ ಕಾಣಿಸುತ್ತೆ. ಯಾವುದು ತುಂಗಭದ್ರಾ ನದಿಗೋ ಕೃಷ್ಣಾ ನದಿಗೋ ಹೋದ್ರೆ ನಮಗೆ ಈ ಕಡೆ ನಿಂತ್ಕೊಂಡ್ರೆ ಆ ಕಡೆ ದಡ ಕಾಣಿಸುತ್ತೆ. ಕೆರೆಗೆ ಹೋಗಿ ನಿಂತ್ರೆ ಈ ಕಡೆ ಕೆರೆಯಲ್ಲಿ ನಿಂತ್ರೆ ಆ ಕಡೆ ದಡ ಕಾಣಿಸುತ್ತೆ. ಆದ್ರೆ ಸಮುದ್ರಕ್ಕೆ ಹಾಗಲ್ಲ. ಸಮುದ್ರದ ಈ ಕಡೆ ದಡದಲ್ಲಿ ನಿಂತ್ರೆ ಅಥವಾ ಸಮುದ್ರದ ಮಧ್ಯದಲ್ಲಿ ಹೋಗಿ ನಿಂತ್ರೆ ನಮಗೆ ತೀರನೇ ಕಾಣಿಸೋದಿಲ್ಲ, ಇನ್ನೊಂದು ತೀರ ಇದೆ ಅಂತ. ಯಾಕಂದ್ರೆ ಸಮುದ್ರ ಅಷ್ಟು ವಿಶಾಲವಾಗಿ ಇರುತ್ತೆ. ಹಾಗಾಗಿ ಅದಕ್ಕೆ ನಾಮಕರಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸಮುದ್ರ ಅಂತ. ಅಂದ್ರೆ ಇದಕ್ಕೂ ಕೂಡ ತೀರ ಇದೆ ಎಂಬುದಾಗಿ ಅದರ ಒಂದು ವೈಶಿಷ್ಟ್ಯವನ್ನು ತಿಳಿಸುವಂತಹ ಹೆಸರೇ ಸಮುದ್ರ ಅಂತ. ಯಾವುದಕ್ಕೆ ಮುದ್ರೆ ಇದೇನೋ, ತೀರ ಇದೇನೋ ಅದು ಸಮುದ್ರ ಅಂತ ಆ ರೀತಿಯಾಗಿ ತಿಳಿಸ್ತಾರೆ. ಹಾಗಾಗಿ ಈ ಸಂಸಾರ ಎಂಬಂತಹ ಸಮುದ್ರವು ಕೂಡ ಅದೇ ರೀತಿ ಇದೆ. ಇದಕ್ಕೆ ಕೊನೆಯೋ ಇಲ್ಲವೇನೋ ಅಂತ ನಮಗೆ ಅನ್ಸುತ್ತೆ. ಆದರೆ ಪರಮಾತ್ಮನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದಾಗ ಅದರಿಂದ ನಮಗೆ ಏನಾಗುತ್ತೆ, ಈ ಸಂಸಾರ ಸಮುದ್ರದಿಂದಾಗಿ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ, ಮೇಲೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಪರಮಾತ್ಮ ಅನಾದಿ ಅಜ್ಞಾನ ಪಾರಾಯ ಆಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಇದು ಒಂದು ರೀತಿಯಾದಂತಹ ಅರ್ಥ. ಪಾರ ಅನ್ನುವಂತಹ ಶಬ್ದ, ಅದಕ್ಕೆ ಮೂಲ ಧಾತು ಏನಂದ್ರೆ ಪಾರ ತೀರ ಕರ್ಮ ಸಮಾಪ್ತವು ಅಂತ ಅರ್ಥ. ಪಾರ ಶಬ್ದಕ್ಕೆ ತೀರ ಅಂತ ಅರ್ಥ ಇದೆ. ಇನ್ನೊಂದು ಸಮಾಪ್ತವು, ಸಮಾಪ್ತವು ಅಂದ್ರೆ ಮುಗಿಸೋದು, ಕೊನೆಗೊಳಿಸುವುದು ಅನ್ನುವಂತ ಅರ್ಥ ಇದೆ. ಅಂದ್ರೆ ತೀರ ಅಂದ್ರೂ ಅದೇ ಅರ್ಥ. ಯಾಕೆಂದ್ರೆ ಸಮುದ್ರವನ್ನು ಕೊನೆಗೊಳಿಸಿ ದಾಟಿದ್ರು ಅಂತ ಹೇಳಿದ್ರೆ ನಮಗೆ ತೀರ ಸಿಗುತ್ತೆ ಅಂತ. ಸೊ ಪಾರ ಶಬ್ದಕ್ಕೆ ತೀರ ಅಂತ ಅರ್ಥ ಮತ್ತು ಸಮಾಪ್ತಿಗೊಳಿಸುವುದು, ಮುಗಿಸುವುದು ಅಂತ ಅರ್ಥ ಇದೆ. ಇಲ್ಲಿ ತೀರ ಅನ್ನುವಂತ ಅರ್ಥ ಇಟ್ಕೊಂಡಾಗ ನಮ್ಗೇನ್ ಗೊತ್ತಾಗುತ್ತೆ, ಈ ಸಮುದ್ರಕ್ಕೆ, ಸಂಸಾರ ಸಮುದ್ರಕ್ಕೆ ತೀರದಂತೆ ಇರುವವನು ಅಂತ ಅರ್ಥ ಆಗುತ್ತೆ. ಅದೇ ಸಮಾಪ್ತಿ ಅಂತ ಅರ್ಥ ಇಟ್ಕೊಂಡಾಗ ಏನರ್ಥ ಅಂದ್ರೆ ಅನಾದಿ ಅಜ್ಞಾನ ಪಾರಾಯ. ಅಂದ್ರೆ ಅನಾದಿ ಕಾಲದಿಂದ ನಮ್ಮ ಜೊತೆಗೇನೆ ಇರುವಂತಹ ಈ ಒಂದು ಅಜ್ಞಾನ ಏನಿದೆ ಅದನ್ನು ಪಾರಾಯ, ಸಮಾಪ್ತಿ ಮಾಡುವವನು, ಅರ್ಥಾತ್ ಅದನ್ನು ನಾಶ ಮಾಡುವವನು. ಹೀಗೆ ಅನಾದಿ ಕಾಲದಿಂದ ನಮ್ಮ ಜೊತೆಗೇನೆ ಇರುವಂತಹ ಈ ಅಜ್ಞಾನವನ್ನು ನಾಶ ಮಾಡಿ ಈ ಒಂದು ಸಂಸಾರ ಸಮುದ್ರದಿಂದಾಗಿ ನಮ್ಮನ್ನು ರಕ್ಷಣೆ ಮಾಡುವವನು ಪರಮಾತ್ಮ. ಹಾಗಾಗಿ ಅವನು ಅನಾದಿ ಅಜ್ಞಾನ ಪಾರಾಯ ಅಂತ. ಅಂತಹ ವರವರಾಯ ತೇ ನಮಃ ಅಂತ ಹೇಳ್ತಾ ಇದ್ದಾರೆ. ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಇಲ್ಲಿ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ವರವರಾಯ ಅಂತ. ವರವರಾಯ ಎಂಬುದಾಗಿ ಯಾಕೆ ಎರಡು ಸಲ ಹೇಳಿದ್ರು ಅಂದ್ರೆ, ವರ ಅಂತ ಹೇಳಿ ಶ್ರೇಷ್ಠ. ಶ್ರೇಷ್ಠರಾದವರು ಬ್ರಹ್ಮದೇವರು ಇದ್ದಾರೆ, ರುದ್ರದೇವರು ಇದ್ದಾರೆ, ಇಂದ್ರ ಶ್ರೇಷ್ಠ, ವಾಯು ಶ್ರೇಷ್ಠ, ಗಣಪತಿ ಶ್ರೇಷ್ಠ, ಹೀಗೆ ಅನೇಕ ಜನ ಇದ್ದಾರೆ ದೇವಾನುದೇವತೆ ಶ್ರೇಷ್ಠರಾದವರು. ಪರಮಾತ್ಮ ಏನಾಗಿದ್ದಾನೆ, ವರವರಾಯ, ಶ್ರೇಷ್ಠರಾದಂತಹ ಬ್ರಹ್ಮರುದ್ರಾದಿ ದೇವತೆಗಳಿಗಿಂತಲೂ ಕೂಡ ಶ್ರೇಷ್ಠನಾಗಿರುವವನು ಅಂತ ವರವರಾಯ ಶಬ್ದಕ್ಕೆ ಅರ್ಥ. ವರರಿಗಿಂತ ವರನಾದವನು, ಶ್ರೇಷ್ಠರಿಗಿಂತ ಶ್ರೇಷ್ಠನಾದವನು, ಸರ್ವೋತ್ತಮ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಹಿಂದಿನ ಕಾಲದಲ್ಲಿ ಎಲ್ಲ ಋಷಿಮುನಿಗಳು ಅಥವಾ ದೈತ್ಯರು ಅವರಿಗೇನಾದ್ರೂ ವರ ಬೇಕು ಅಂತ ಹೇಳಿದ್ರೆ ರುದ್ರದೇವರನ್ನು ತಪಸ್ ಮಾಡ್ತಾ ಇದ್ರು ಅಥವಾ ಬ್ರಹ್ಮದೇವರನ್ನು ತಪಸ್ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಪುರಾಣಗಳಲ್ಲಿ ಕೇಳುವಂತೆ ಇಬ್ಬರನ್ನು ಕುರಿತು ತಪಸ್ ಮಾಡ್ತಾ ಇದ್ರು. ಹಾಗಾಗಿ ಅವರೇನಾದ್ರು ವರವನ್ನು ಕೊಡುವಂತಹ ದೇವತೆಗಳು, ಬ್ರಹ್ಮದೇವರು ರುದ್ರದೇವರು. ಅವರಿಬ್ಬರಿಗೂ ವರವನ್ನು ಕೊಡುವವನು ಯಾರು, ಅದು ಪರಮಾತ್ಮ. ಅಂದ್ರೆ ಜಗತ್ತಿಗೆಲ್ಲ ವರವನ್ನು ಕೊಡುವಂತಹ ಬ್ರಹ್ಮರುದ್ರಾದಿ ದೇವತೆಗಳಿಗೂ ವರವನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಅವನೇ ಏನಂತ ಕರೆಸ್ಕೊಳ್ತಾನೆ, ವರವರಾಯ ಎಂಬುದಾಗಿ, ವರವರ ಅಂತ ಕರೆಸ್ಕೊಳ್ತಾನೆ. ಹೀಗೆ ವರವರಾಯ, ದೇವಾನುದೇವತೆಗಳಿಗೂ ವರವನ್ನು ಕೊಡುವಂತಹ, ಶ್ರೇಷ್ಠರಾದಂತಹ ಬ್ರಹ್ಮರುದ್ರಾದಿ ದೇವತೆಗಳಿಗಿಂತಲೂ ಉತ್ತಮನಾದಂತಹ, ಉತ್ಕೃಷ್ಟನಾದಂತಹ, ತೇ ನಿನಗೆ ನಮಃ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಎಂಬುದಾಗಿ ಮಧ್ವಾಚಾರ್ಯರು ಈ ಒಂದು ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ ಅನಾದಿ ಅಜ್ಞಾನ ಪಾರಾಯ. ಆದಿ ಅಂತ ಹೇಳಿದ್ರೆ
ಸ್ಟಾರ್ಟಿಂಗ್ ಇರುವುದು ಅಂತ. ಅನಾದಿ ಅಂತ ಹೇಳಿದ್ರೆ ಪ್ರಾರಂಭ, ಸ್ಟಾರ್ಟಿಂಗ್ ಪಾಯಿಂಟೇ ಇಲ್ಲದೆ ಇರುವುದು ಅಂತ. ಅಂದ್ರೆ ಅನಾದಿ ಕಾಲದಿಂದ ನಮ್ಮ ಜೊತೆಗೆ ಅಜ್ಞಾನ ಇದೆ, ಆದ್ರೆ ಅದಕ್ಕೆ ನಾಶ ಇದೆ. ಸಾಮಾನ್ಯವಾಗಿ ಯಾವ್ದ್ಯಾವ್ದು ಅನಾದಿನೋ ಅದಕ್ಕೆಲ್ಲದಕ್ಕೂ ನಾಶ ಇರೋದಿಲ್ಲ. ಯಾವ್ದ್ಯಾವ್ದು ಅನಾದಿನೋ ಅದು ಅನಂತ. ಉದಾಹರಣೆಗೆ ನಾವೆಲ್ಲ ಅನಾದಿ, ನಮಗೆಲ್ಲ ಒಂದು ಸ್ಟಾರ್ಟಿಂಗ್ ಅಂತಿಲ್ಲ, ನಾವು ಹುಟ್ಟಿದ್ದು ಅಂತ ಇಲ್ಲ ನಾವೆಲ್ಲರೂ ಕೂಡ. ಅದೇ ರೀತಿಯಾಗಿ ನಮಗೆ ಮುಂದೆ ನಾವು ಅನಂತರು, ಅಂದ್ರೆ ನಮಗೆ ನಾಶನೂ ಇಲ್ಲ. ನಾವು ಅನಾದಿನೂ ಆಗಿದ್ದೇವೆ, ಅನಂತರೂ ಆಗಿದ್ದೇವೆ. ಆದರೆ ನಮ್ಮ ಜೊತೆ ಇರುವಂತಹ ಅಜ್ಞಾನ ಹಾಗಲ್ಲ. ಅದು ಅನಾದಿಯಾಗಿದೆ, ಆದ್ರೆ ಅದಕ್ಕೆ ಅಂತ ಇದೆ, ನಾಶ ಇದೆ. ಹೇಗೆ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ. ಹಾಗಾಗಿ ಅಂತಹ ನಮಗೆ ಇಷ್ಟೆಲ್ಲಾ ಬಂಧನ ಬರಲಿಕ್ಕೆ ಪ್ರಧಾನ ಕಾರಣ ಅಜ್ಞಾನ. ಅದನ್ನು ನಾಶ ಮಾಡುವಂತಹ ಪರಮಾತ್ಮನಿಗೆ ನಮಸ್ಕಾರ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅರ್ಥಾತ್ ಆ ರೀತಿಯಾಗಿ ನಮ್ಮ ಅಜ್ಞಾನವನ್ನು ನಾಶ ಮಾಡುವಂತ ಪ್ರಾರ್ಥನೆ. ಎಲ್ಲರ ಅಜ್ಞಾನವನ್ನು ನಾಶ ಮಾಡುವಂತಹ ಪರಮಾತ್ಮನೇ ನಮ್ಮ ಅಜ್ಞಾನವನ್ನು ಕೂಡ ನಾಶ ಮಾಡಿ ನಮಗೆ ಒಳ್ಳೆ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಒಳ್ಳೆ ಸಾಧನ ಮಾರ್ಗದಲ್ಲಿ ನಡೆಸುವಂತಹ ಸರ್ವೋತ್ತಮ ದೇವತೆಯಾದಂತಹ ನಿನಗೆ ನಮಸ್ಕಾರ ಎಂಬುದಾಗಿ ಮಧ್ವಾಚಾರ್ಯರು ಈ ಒಂದು 7ನೇ ಶ್ಲೋಕದಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮುಂದೆ ಇನ್ನೂ 2 ಶ್ಲೋಕ, 8 ಮತ್ತು 9ನೇ ಶ್ಲೋಕ, ಅದು ಆದರೆ 2ನೇ ಅಧ್ಯಾಯ ಮುಗಿಯುತ್ತೆ. ಆ 8 ಮತ್ತು 9ನೇ ಶ್ಲೋಕದ ಚಿಂತನೆಯನ್ನು ಸೋಮವಾರದ ದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.